ವೃಶ್ಚಿಕ ರಾಶಿಯವರಿಗೆಲ್ಲ ನಮಸ್ಕಾರ. ಫೆಬ್ರವರಿ 26ರಿಂದ 29 ಈ 4 ದಿನಗಳು ಹೇಗಿರ್ಲಿವೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ನಿಖರವಾದ ಗ್ರಹಗಳ ಸ್ಥಾನವನ್ನ ಆಧರಿಸಿದ ಒಂದು ವಿಶೇಷ ವಿಶ್ಲೇಷಣೆ. ಯಾವುದೇ ಒಂದು ಒಳ್ಳೆಯ ಕೆಲ್ಸ ಶುರು ಮಾಡಕ್ ಮುಂಚೆ ದೇವ್ರನ್ನ ನೆನೆಯೋದು ನಮ್ಮ ಸಂಪ್ರದಾಯ. ಹಾಗೆಯೇ ಈ ಮಾರ್ಗದರ್ಶನವನ್ನ ಒಂದು ದೈವಿಕ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಸರಿ, ಈ ವಿವರಣೆಯಲ್ಲಿ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಅಂತ ನೋಡೋಣ. ಮೊದಲಿಗೆ ಈ 4 ದಿನಗಳ ಮಹತ್ವ ಏನು ಅಂತ ತಿಳಿದುಕೊಳ್ಳೋಣ. ಆಮೇಲೆ ವೃತ್ತಿ, ವ್ಯಾಪಾರ, ಆರ್ಥಿಕ ಸ್ಥಿತಿ, ಕುಟುಂಬ ಸಂಬಂಧಗಳು, ಆರೋಗ್ಯ ಹಾಗೂ ಕೊನೆಯದಾಗಿ ಆಧ್ಯಾತ್ಮಿಕ ಮಾರ್ಗ ಮತ್ತು ಪರಿಹಾರಗಳ ಬಗ್ಗೆ ಮಾತಾಡೋಣ. ಬನ್ನಿ, ಮೊದಲು ಈ ದಿನಗಳ ಮಹತ್ವ ಏನು ಅಂತ ನೋಡೋಣ. ನೋಡಿ, ಫೆಬ್ರವರಿ 26ರಿಂದ 29ರವರೆಗಿನ ಈ ಸಮಯ ಇದೆಯಲ್ಲ, ಇದು ಬರೀ ಸಾಮಾನ್ಯ ದಿನಗಳಲ್ಲ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇದೊಂದು ಮಹತ್ವದ ತಿರುವು ನೀಡುವಂತಹ ಕಾಲ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ದಿನಗಳಲ್ಲಿ ಯಾವೆಲ್ಲ ಗ್ರಹಗಳು ಪ್ರಭಾವ ಬೀರ್ತವೆ? ಮುಖ್ಯವಾಗಿ ಕುಜ ಅಂದ್ರೆ ಮಂಗಳ. ಇದು ನಿಮ್ಮ ರಾಶಿಯ ಅಧಿಪತಿ. ಆತ ಧೈರ್ಯ, ದೃಢತೆ ಕೊಡ್ತಾನೆ. ಚಂದ್ರ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರ್ತಾನೆ. ಶನಿ ನಮ್ಮ ಶಿಸ್ತುನ ಪರೀಕ್ಷೆ ಮಾಡಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಕೊಡ್ತಾನೆ. ಗುರುಗ್ರಹದಿಂದ ಆಶೀರ್ವಾದ, ಜ್ಞಾನ ಸಿಗುತ್ತೆ. ಇನ್ನು ಭಾನುವಾರದಂದು ಸೂರ್ಯ ನಾಯಕತ್ವದ ಗುಣಗಳನ್ನು ಹೆಚ್ಚಿಸ್ತಾನೆ. ಈ ಗ್ರಹಗಳ ಚಲನೆಯೇ ಮುಂದಿನ ಸವಾಲು ಮತ್ತು ಅವಕಾಶಗಳನ್ನು ನಿರ್ಧರಿಸುತ್ತೆ. ಸರಿ, ಹಾಗಿದ್ರೆ ಈಗ ವೃತ್ತಿಜೀವನದ ಕಡೆಗೆ ಗಮನ ಹರಿಸೋಣ. ಈ ಸಮಯದಲ್ಲಿ ಕೆಲವೊಂದು ಗಮನಾರ್ಹ ಬದಲಾವಣೆಗಳು ಕಾಣಿಸ್ತಾ ಇವೆ. ಈ 4 ದಿನಗಳ ವೃತ್ತಿಜೀವನ ಹೇಗಿರುತ್ತೆ ಅಂತ ದಿನಕ್ಕೊಂದು ನೋಟ ಹರಿಸೋಣ. ಗುರುವಾರ, ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗೋ ಸಾಧ್ಯತೆಯಿದೆ. ಶುಕ್ರವಾರ, ತಂಡದಲ್ಲಿ ಕೆಲಸ ಮಾಡಲು ಉತ್ತಮ ದಿನ, ಆದರೆ ಅಹಂಕಾರ ಬೇಡ. ಶನಿವಾರ, ಸ್ವಲ್ಪ ಒತ್ತಡ ಇರ್ಬೋದು. ಕೊಟ್ಟ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮುಗಿಸೋದು ತುಂಬಾನೇ ಮುಖ್ಯ. ಇನ್ನು ಭಾನುವಾರ, ವ್ಯಾಪಾರಸ್ಥರಿಗೆ ಹೊಸ ಪ್ರಮುಖ ಗ್ರಾಹಕರ ಭೇಟಿಯಾಗ್ಬೋದು. ನೋಡಿ, ಒಂದೊಂದು ದಿನ ಒಂದೊಂಥರ ಇದೆ ಅಲ್ವಾ? ಹಾಗಾಗಿ ಈ ಸಮಯದಲ್ಲಿ ವೃತ್ತಿಯಲ್ಲಿ ಯಶಸ್ಸು ಗಳಿಸಬೇಕಂದ್ರೆ ಒಂದು ಮುಖ್ಯವಾದ ಪಾಠ ನೆನ್ಪಿಟ್ಕೋಬೇಕು. ಅದೇನಂದ್ರೆ ಕಠಿಣ ಪರಿಶ್ರಮ ಮತ್ತು ಬದ್ಧತೆ. ಇವೆರಡೂ ಇದ್ರೆ ಭವಿಷ್ಯದಲ್ಲಿ ಬಡ್ತಿ ಖಂಡಿತ. ಯಾಕಂದ್ರೆ ಶನಿ ನಮ್ಮಿಂದ ಶಿಸ್ತನ್ನು ಬಯಸಿದ್ರೆ ಗುರು ತನ್ನ ಆಶೀರ್ವಾದದಿಂದ ನಮ್ಮನ್ನ ಪ್ರೋತ್ಸಾಹಿಸ್ತಾನೆ. ಸರಿ, ವೃತ್ತಿಜೀವನದ ಬಗ್ಗೆ ನೋಡಿದ್ವಿ. ಈಗ ಹಣಕಾಸಿನ ವಿಷಯಕ್ಕೆ ಬರೋಣ. ಈ ದಿನಗಳಲ್ಲಿ ಹಣದ ಹರಿವು ಮಧ್ಯಮವಾಗಿರುತ್ತೆ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಯೋಜನೆ ಮಾಡಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ವಾರ ಒಂದು ಪ್ರಮುಖವಾದ ತತ್ವವನ್ನು ನೆನಪಿನಿಡಬೇಕು. ಅದೇನು ಅಂದ್ರೆ, ಸಂಪಾದನೆಗಿಂತ ಸಂರಕ್ಷಣೆ ಮುಖ್ಯ ಅಂತ. ಅಂದ್ರೆ ದುಡ್ಡು ಗಳಿಸೋಡೆಷ್ಟು ಮುಖ್ಯವೋ, ಗಳಿಸಿದ್ದನ್ನ ಉಳಿಸ್ಕೊಳ್ಳೋದು ಅದಕ್ಕಿಂತಲೂ ಹೆಚ್ಚು ಮುಖ್ಯ. ಅದೇ ನಿಜವಾದ ಬೆಳವಣಿಗೆಯ ದಾರಿ. ಈ ದಿನಗಳಲ್ಲಿ ಹಣಕಾಸಿನ ಹರಿವು ಹೇಗಿರುತ್ತೆ ಅಂತ ನೋಡೋದಾದ್ರೆ, ಗುರುವಾರ ಕುಟುಂಬಕ್ಕಾಗಿ ಕೆಲವು ಅಗತ್ಯ ಖರ್ಚುಗಳು ಬರಬಹುದು. ಶುಕ್ರವಾರ ಸಣ್ಣಪುಟ್ಟ ಲಾಭಗಳು ಕಾಣಿಸಬಹುದು. ಆದರೆ ಶನಿವಾರ ಅನಾವಶ್ಯಕ ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ಇನ್ನು ಭಾನುವಾರ ಉಳಿತಾಯ ಶುರು ಮಾಡೋಕೆ ಇದು ತುಂಬಾನೇ ಒಳ್ಳೆ ದಿನ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಭಾವನಾತ್ಮಕ ವ್ಯಕ್ತಿಗಳು. ಹಾಗಾಗಿ ಈ 4 ದಿನಗಳಲ್ಲಿ ಕುಟುಂಬ ಜೀವನವೇ ಅವರ ಪ್ರಪಂಚದ ಕೇಂದ್ರಬಿಂದು ಆಗಿರುತ್ತೆ. ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ಏರಿಳಿತಗಳನ್ನು ಕಾಣ್ಬೋದು. ನೋಡಿ, ಗುರುವಾರ ಮತ್ತೆ ಶನಿವಾರ ಮಾತನಾಡುವಾಗ ಸ್ವಲ್ಪ ತಾಳ್ಮೆ ಇರಲಿ. ಕಠಿಣ ಮಾತುಗಳಿಂದ ತಪ್ಪು ತಿಳುವಳಿಕೆ ಆಗ್ಬೋದು. ಆದರೆ ಶುಕ್ರವಾರ ಮತ್ತು ಭಾನುವಾರ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗತ್ತೆ. ಹಳೆಯ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಜೊತೆಯಾಗಿ ಸಮಯ ಕಳೆಯಲು ಇದು ಉತ್ತಮ ಅವಕಾಶ. ಒಂದು ಮಾತು ಯಾವಾಗಲೂ ನೆನಪಿರ್ಲಿ, ಕುಟುಂಬವೇ ನಮ್ಮ ನಿಜವಾದ ಶಕ್ತಿ. ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕುಟುಂಬವನ್ನ ನಿರ್ಲಕ್ಷಿಸೋದು ಅಂದ್ರೆ ನಮ್ಮ ಶಕ್ತಿಯ ಮೂಲವನ್ನೇ ಮರ್ತ ಹಾಗೆ. ಮುಂದಿನದು ಆರೋಗ್ಯದ ವಿಚಾರ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಮಾನಸಿಕ ಒತ್ತಡವನ್ನ ತಮ್ಮಲ್ಲೇ ಇಟ್ಕೊಳ್ತಾರೆ. ಇದು ಕೆಲವೊಮ್ಮೆ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಮುಖ್ಯ. ಪ್ರತಿದಿನದ ಆರೋಗ್ಯದ ಬಗ್ಗೆ ಗಮನಿಸೋದಾದ್ರೆ, ಗುರುವಾರ ಸ್ವಲ್ಪ ಆಯಾಸ ಅನ್ಸ್ಬೋದು. ಹಾಗಾಗಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ಶುಕ್ರವಾರ ತಲೆನೋವು ಅಥವಾ ಕಣ್ಣಿನ ಒತ್ತಡದ ಸಾಧ್ಯತೆ ಇದೆ. ಮೊಬೈಲ್, ಟಿವಿ ನೋಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಶನಿವಾರ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಲಘು ಆಹಾರ ಸೇವಿಸುವುದು ಉತ್ತಮ. ಭಾನುವಾರ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಆಧ್ಯಾತ್ಮಿಕ ಚಟುವಟಿಕೆಗಳು ಮನಸ್ಸಿಗೆ ನೆಮ್ಮದಿ ನೀಡ್ತವೆ. ನೋಡಿ, ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ದೊಡ್ಡ ದೊಡ್ಡ ಕೆಲಸಗಳೇ ಬೇಕಾಗಿಲ್ಲ. ಪ್ರಾಣಾಯಾಮ, ಸ್ವಲ್ಪ ನಡಿಗೆ, ಬಿಸಿನೀರು ಕುಡಿಯೋದು, ಈ ಥರದ ಸರಳ ಅಭ್ಯಾಸಗಳು ನಮ್ಮ ಆರೋಗ್ಯದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಬಲ್ಲವು. ಸರಿ, ಈಗ ಕೊನೆಯದಾಗಿ ಈ ದಿನಗಳಲ್ಲಿ ದೈವಿಕ ಶಕ್ತಿಯ ಬೆಂಬಲವನ್ನ ಹೇಗೆ ಪಡೆಯೋದು, ಯಾವೆಲ್ಲ ಪರಿಹಾರಗಳನ್ನ ಮಾಡ್ಕೋಬೋದು ಅಂತ ನೋಡೋಣ. ಗ್ರಹಗಳ ಶುಭ ಪ್ರಭಾವವನ್ನು ಪಡೆಯಲು ಕೆಲವು ದೈನಂದಿನ ಆಚರಣೆಗಳನ್ನು ಪಾಲಿಸಬಹುದು.
ಗುರುವಾರ ವಿಷ್ಣು ಅಥವಾ ದತ್ತಾತ್ರೇಯರ ಪೂಜೆ ಮಾಡಿ ಹಳದಿ ವಸ್ತುಗಳನ್ನು ದಾನ ಮಾಡೋದು ಒಳ್ಳೆಯದು. ಶುಕ್ರವಾರ ಆರ್ಥಿಕ ಸ್ಥಿರತೆಗಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸಿ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ. ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಹಿರಿಯರಿಗೆ ಗೌರವ ಕೊಡಿ. ಇನ್ನು ಭಾನುವಾರ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯಂ ಪಠಣ ಮಾಡೋದ್ರಿಂದ ಶುಭ ಫಲಗಳು ಸಿಗುತ್ತವೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ನಿಜವಾದ ಪರಿಹಾರ ಅಂದ್ರೆ ಕೇವಲ ಪೂಜೆ ಪುನಸ್ಕಾರಗಳಲ್ಲ. ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು, ಬೇರೆಯವರಿಗೆ ಸಹಾಯ ಮಾಡುವುದು ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡುವುದೇ ನಿಜವಾದ ಆಧ್ಯಾತ್ಮಿಕ ಪರಿಹಾರ. ಇಷ್ಟೆಲ್ಲ ವಿಶ್ಲೇಷಣೆಯನ್ನ ಕೇಳಿದ್ಮೇಲೆ ಇದರಿಂದ ನಾವು ಕಲಿಬೇಕಾದ ಅತ್ಯಂತ ಪ್ರಮುಖವಾದ ಪಾಠ ಯಾವುದು ಅಂತ ಯೋಚನೆ ಮಾಡೋಣ. ಹೌದು, ಈ ಅವಧಿಯಲ್ಲಿ ಯಶಸ್ವಿಯಾಗಲು 3 ಗುಣಗಳು ಬೇಕೇ ಬೇಕು. ಮೊದಲನೆಯದು ಸಹನೆ. ಇದು ಸಣ್ಣ ಸಮಸ್ಯೆಗಳು ದೊಡ್ಡದಾಗದಂತೆ ನೋಡ್ಕೊಳ್ಳುತ್ತೆ. ಎರಡನೆಯದು ಶಿಸ್ತು. ಇದು ಬಂದ ಅವಕಾಶಗಳು ಕೈತಪ್ಪಿ ಹೋಗದಂತೆ ಮಾಡುತ್ತೆ. ಮತ್ತು ಮೂರನೆಯದು ದೈವಿಕ ನಂಬಿಕೆ. ಇದು ಮನಸ್ಸಿಗೆ ಶಾಂತಿ ಮತ್ತು ಆಂತರಿಕ ಶಕ್ತಿಯನ್ನು ಕೊಡುತ್ತೆ. ಕೊನೆಯದಾಗಿ ಈ ಒಂದು ಅದ್ಭುತವಾದ ಮಾತನ್ನು ನೆನಪಿನಲ್ಲಿಡೋಣ. ಗ್ರಹಗಳು, ಸಮಯ ಎಲ್ಲವೂ ತಮ್ಮದೇ ಆದ ದಾರಿಯಲ್ಲಿ ಸಾಗುತ್ತವೆ. ಆದರೆ ನಮ್ಮ ಭವಿಷ್ಯವನ್ನು ಅಂತಿಮವಾಗಿ ರೂಪಿಸುವುದು ನಮ್ಮ ದೃಢ ಸಂಕಲ್ಪ ಮಾತ್ರ. ನಿಮ್ಮ ಸಂಕಲ್ಪವೇ ನಿಮ್ಮ ಹಣೆಬರಹವನ್ನು ಬದಲಿಸಬಲ್ಲದು.